ಹೊಸ ಫೀಚರ್ಸ್ ಬಂದರೂ ಕೂಡ ನಿಮ್ಗದು ಗೊತ್ತಿರಲ್ಲ. ನೀವು ರೀಸೆಂಟಾಗಿ ಅಪ್ಡೇಟ್ ಮಾಡಿಕೊಂಡ್ರೆ ನಿಮ್ಗದು ಅಪ್ಡೇಟ್ ಆಗುತ್ತೆ, ಇಲ್ಲಾಂದರೆ ಆಟೋಮೆಟಿಕ್ಕಾಗಿ ಅಪ್ಡೇಟ್ ಆದರೂ ಕೂಡ ನಿಮಗೆ ಕೆಲವೊಮ್ಮೆ ಅದೊಂಥರ ಇಂಟರ್ಫೇಸ್ ಇಷ್ಟ ಆಗೋದಿಲ್ಲ. ಬಟ್ ಕೆಲವೊಂದು ಕೂಲೆಸ್ಟ್ ಫೀಚರ್ಸು ಲೇಟೆಸ್ಟ್ ಅಪ್ಡೇಟ್ ಜೊತೆಗೆ ಬರ್ತಾ ಇದೆ. ಆ್ಯಂಡ್ ಕೆಲವೊಂದು ಇನ್ನೂ ಕೂಡ ಅವ್ರು ವರ್ಕ್ ಮಾಡ್ತಾ ಇದ್ದಾರೆ. ಯಾವ ರೀತಿ ಅಪ್ಡೇಟ್ಸ್ ಬಂದಿದೆ ವಾಟ್ಸಪ್ಪಲ್ಲಿ ಅನ್ನೋದನ್ನ ಹೇಳ್ತೀನಿ. ತಪ್ಪದೆ ರೇಡಿಯೋ ಸಿಟಿ ಕನ್ನಡನ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ದಿಸ್ ಇಸ್ ಸುದಿ ಆ್ಯಂಡ್ ಯು ವಾಚಿಂಗ್ ಟೆಕ್ ಟ್ರೆಂಡ್ಸ್. ವೆಲ್ಕಮ್ ಬ್ಯಾಕ್. ಸೊ ಯೂಶ್ವಲಿ ಸ್ಟೋರೀಸ್ ಎಲ್ಲರೂ ಕೂಡ ಯೂಸ್ ಮಾಡ್ತೀರಾ ಅಲ್ವಾ? ಸೊ ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ ಸ್ಟೋರೀಸ್ ಇದ್ದಿದ್ದೆ, ಬಟ್ ವಾಟ್ಸಪ್ಪಲ್ಲೂ ಕೂಡ ಸ್ಟೋರೀಸ್ ಇದೆ. ಕೆಲವರು ರೆಗ್ಯುಲರಾಗಿ ಯೂಸ್ ಮಾಡ್ತಾರೆ, ಕೆಲವರು ಬೇಕಾಗಿದ್ದರೆ ಮಾತ್ರ ಯೂಸ್ ಮಾಡ್ತಾರೆ. ಬಟ್ ರೈಟ್ ನಾವು ಒಂದು ಅಪ್ಡೇಟ್ ಇದೆ. ಏನಪ್ಪ ಅಂದರೆ ಯೂಶ್ವಲಿ 30 ಸೆಕೆಂಡ್ಸ್ ಸ್ಟೋರೀಸ್ಗಳನ್ನ ನೀವು ಹಾಕ್ಬೋದಿತ್ತು, ಬಟ್ ನಾವು ಯು ಕ್ಯಾನ್ ಪುಟ್ ಅಪ್ ಟು 1 minute ಡ್ಯೂರೇಷನ್ ಇರುವಂಥ ಸ್ಟೋರೀಸ್ ವೀಡಿಯೋಸ್ಗಳನ್ನು ಕೂಡ ನೀವು ಅಪ್ಲೋಡ್ ಮಾಡ್ಬೋದು. ಸೊ ಯಾರ್ಯಾರು ರೆಗ್ಯುಲರಾಗಿ ಯೂಸ್ ಮಾಡ್ತಾರೆ ಅವ್ರಿಗೆಲ್ಲ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ದಟ್ ಇಸ್ ಅ ನ್ಯೂ ಅಪ್ಡೇಟ್. ಎರಡನೇದು ಬಂದು ಮೆಟಾ AI ಚಾಟ್ ಬಾಟ್ ಅಂತ ಹೇಳಿ. ಸೊ ವಾಟ್ಸಪ್ ಕೂಡ ಅವರ ಹೊಸ AI ಇಂಟಿಗ್ರೇಷನ್ನ ವಾಟ್ಸಪ್ಪಲ್ಲಿ ಮಾಡ್ತಿದ್ದಾರೆ. ಇದ್ರ ಮುಖಾಂತರ ಟೆಕ್ಸ್ಟ್ಗಳನ್ನು ಜನರೇಟ್ ಮಾಡುತ್ತೆ, ಮೆಸೇಜ್ಗಳನ್ನು ರೀಡ್ ಮಾಡುತ್ತೆ, ಆ್ಯಂಡ್ ಕೆಲವೊಂದು ಪ್ರಶ್ನೆಗಳನ್ನು ಇಲ್ಲ ಕೆಲವೊಂದು ಚಾಟ್ಗಳನ್ನು ಸರ್ಚ್ ಮಾಡೋದಕ್ಕೆ AI ಫೀಚರ್ ನಿಮ್ಗೆ ಹೆಲ್ಪ್ ಮಾಡುತ್ತೆ. ಸೊ ಈ ಹೊಸ AI ಫೀಚರ್ನ ವಾಟ್ಸಪ್ಪಲ್ಲಿ ಅವ್ರು ಇಂಟಿಗ್ರೇಟ್ ಮಾಡ್ತಿದ್ದಾರೆ. ಹೇಗೆ ಬರುತ್ತೆ ಅನ್ನೋದು ನಾವು ಕಾದು ನೋಡಬೇಕಾಗಿ ಬರುತ್ತೆ. ಸೊ ದಿಸ್ ಆಲ್ಸೋ ಒನ್ ಆಫ್ ದ ಕೂಲೆಸ್ಟ್ ಫೀಚರ್. ಮೂರನೇದಾಗಿ ಪೇಮೆಂಟು. ಸೊ ಯೂಶ್ವಲಿ ಏನಾಗಿದೆ, UPI, ಗೂಗಲ್ ಪೇ, ಫೋನ್ಪೇ ಇವೆಲ್ಲ ಬ್ರ್ಯಾಂಡ್ಸ್ಗಳು ನಿಮಗೆ ಪೇಮೆಂಟ್ಗೆ ತುಂಬಾ ಯೂಸರ್ ಫ್ರೆಂಡ್ಲಿ ಅಂತ ಹೇಳ್ಬೋದು. ಎಲ್ಲೋದ್ರೂ ಕೂಡ ನೀವು UPI ಮುಖಾಂತರ ಪೇಮೆಂಟ್ ಮಾಡ್ಬೋದು. ಆದರೆ ಈಗ ವಾಟ್ಸಪ್ಪಲ್ಲೂ ಕೂಡ ಪೇಮೆಂಟ್ ಫೀಚರ್ಸ್ಗಳನ್ನು ಇನ್ನೂ ಅಡ್ವಾನ್ಸ್ ಲೆವೆಲ್ಗೆ ಮಾಡ್ತಾ ಇದ್ದಾರೆ. ಆ್ಯಂಡ್ ಇನ್ಮೇಲೆ ಒಂದು ಇಂಟರ್ನ್ಯಾಷನಲ್ ಪೇಮೆಂಟ್ಸ್ ಮಾಡೋದೆಲ್ಲ ನಿಮ್ಗೆ ಈಸಿ ಆಗುತ್ತೆ. ಯಾಕಂತ ಹೇಳಿದ್ರೆ ನೀವು ಇಂಟರ್ನ್ಯಾಷನಲ್ ಮರ್ಚೆಂಟ್ಸ್ಗಳಿಗೆ, ಸೆಲೆಕ್ಟಿವ್ ಮರ್ಚೆಂಟ್ಸ್ಗಳಿಗೆ ನೀವು ಇಂಟರ್ನ್ಯಾಷನಲ್ ಪೇಮೆಂಟ್ಸ್ಗಳನ್ನು ಮಾಡ್ಬೋದು UPI ಮುಖಾಂತರ. ಸೊ ನಿಮ್ಮ UPIನ ನೀವು ಇದಕ್ಕೆ ಕನೆಕ್ಟ್ ಮಾಡಿಕೊಂಡು ವಾಟ್ಸಪ್ಪಲ್ಲಿ ಕೂತಿದ್ದ ಕಡೆನೇ ನಿಮಗೆ ಪೇಮೆಂಟನ್ನು ಮಾಡ್ಬೋದು. ಸೊ ಇದು ಒಂಥರ ಹೊಸ ಫೀಚರ್ಸ್ ಬರ್ತಾ ಇದೆ. ನಾಲ್ಕನೇದಾಗಿ DPಗಳು. ಸೊ ಯೂಶ್ವಲಿ ಮುಂಚೆ ಏನಾಗ್ತಿತ್ತು, ಯಾರ್ದಾದ್ರು DP ಇಷ್ಟ ಆದರೆ ನೀವು ಹೋಗಿ ಡೌನ್ಲೋಡ್ ಮಾಡಿದ್ರಲ್ವಾ, ನೀವು ಮಾಡಿದ್ದೀರಾ ಅಂದ್ಕೊಂಡಿದ್ದೀವಿ, ತುಂಬ ಜನ ಮಾಡಿರ್ತಾರೆ. ಬಟ್ ಇನ್ಮೇಲೆ ಅದು ಆಗೋದಿಲ್ಲ. ಬಿಕಾಸ್ ಏನಕ್ಕೆ ಅಂದರೆ ಸ್ಕ್ರೀನ್ಶಾಟ್ ಕೂಡ ತೊಗೊಳ್ಳೋದು ಈಗ ಕಷ್ಟ ಆಗುತ್ತೆ. ಯಾಕಂತ ಹೇಳಿದರೆ ವಾಟ್ಸಪ್ ಅವರು ಪ್ರೈವಸಿ ಅಂದರೆ ಸೆಕ್ಯೂರಿಟಿಯಲ್ಲಿ ಟೈಟ್ ಮಾಡಿದ್ದಾರೆ. ಇನ್ಮೇಲೆ ನೀವು ಯಾವುದೇ ಥರದ DPನೂ ನೀವು ಡೌನ್ಲೋಡ್ ಮಾಡೋಕ್ಕಾಗಲ್ಲ, ಸ್ಕ್ರೀನ್ಶಾಟ್ ತೊಗೊಳಕ್ಕಾಗೋದಿಲ್ಲ. ಸೊ ಯಾರ್ಯಾರು ಮಾಡ್ತಿದ್ರು ಅವ್ರಿಗೆಲ್ರಿಗೂ ಸ್ವಲ್ಪ ಪ್ರಾಬ್ಲಮ್. ಬಟ್ ಒಂಥರ ಸೇಫ್ಟಿ ಪ್ರಕಾರ ಇಟ್ ಇಸ್ ಅ ಗುಡ್ ಫೀಚರ್ ಅಂತಲೇ ಹೇಳ್ಬೋದು. ವಾಟ್ಸಪ್ ಅಂತ ಹೇಳಿದ ತಕ್ಷಣವೇ HD ಕ್ವಾಲಿಟಿ ಅಂದರೆ ಲೈಕ್ ಯೂಶ್ವಲಿ ಏನಾಗುತ್ತೆ, ವಾಟ್ಸಪ್ಪಲ್ಲಿ ಶೇರ್ ಮಾಡಿದ ತಕ್ಷಣ ಯಾವುದೇ ಇಮೇಜ್ ಆಗಿರ್ಬೋದು, ವೀಡಿಯೋಸ್ ಆಗಿರ್ಬೋದು, ಲೋ ಕ್ವಾಲಿಟಿಲಿ ಹೋಗುತ್ತೆ, ಕೆಲವೊಂದು ಫೈಲ್ಸ್ಗಳು ಕಂಪ್ರೆಸ್ ಆಗುತ್ತೆ ಅನ್ನೋದೆಲ್ಲ ಇದೆ. ಇನ್ಮೇಲೆ ಅದನ್ನು ಕೂಡ ಅವಾಯ್ಡ್ ಮಾಡೋದಕ್ಕೆ HD ಆಪ್ಷನ್ಸ್ ಬರ್ತಿದೆ. ಸೊ ನೀವು ಅಪ್ಲೋಡ್ ಮಾಡೋ ಮುಂಚೆನೇ ನಿಮ್ಮ ಸೆಟ್ಟಿಂಗ್ಸಲ್ಲಿ ಮೀಡಿಯಾ ಅಪ್ಲೋಡ್ ಕ್ವಾಲಿಟಿ ಅಂತ ಆಪ್ಷನ್ಸ್ ಬಂದಿದೆ. ಸೊ ಇದನ್ನು ನೀವು ಎನೇಬಲ್ ಮಾಡಿದ್ರೆ ಇನ್ಮೇಲೆ ನೀವು ಏನೇ ವಾಟ್ಸಪ್ಪಲ್ಲಿ ಕಳಿಸಿದ್ರು ಕೂಡ HDಯಲ್ಲೇ ಹೋಗುತ್ತೆ. ಸೊ ಲೋ ಕ್ವಾಲಿಟಿಲಿ ಹೋಗೋದಿಲ್ಲ. ಸೊ ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಕೂಲೆಸ್ಟ್ ಫೀಚರ್ಸ್ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದರೆ ವಾಟ್ಸಪ್ಪಲ್ಲಿ ಕ್ವಾಲಿಟಿ ರೆಡ್ಯೂಸ್ ಆಗುತ್ತೆ, ಚೆನ್ನಾಗಿಲ್ಲ ಇಮೇಜು, ಆ ಥರ ಎಲ್ಲ ಸುಮಾರು ಟೆನ್ಷನ್ಸ್ಗಳು ಇವೆಲ್ಲವೂ ಇದಾಗುತ್ತೆ. ಸೊ ಎವ್ರಿ ಟೈಮ್ ವಾಟ್ಸಪ್ ಅವರು ಹೊಸ ಅಪ್ಡೇಟ್ ಜೊತೆಗೆ ಹೊಸ ಫೀಚರ್ಸ್ಗಳನ್ನು ಇಂಟ್ರೊಡ್ಯೂಸ್ ಮಾಡ್ತಾನೆ ಇದ್ದಾರೆ. ಇನ್ನೂ ಆ ಥರ ಸುಮಾರು ಫೀಚರ್ಸ್ಗಳಿದ್ದಾವೆ. ಸ್ಕ್ಯಾನರ್ನ ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ. ಜೊತೆಗೆ ಮೇಯ್ನಾಗಿ ನನಗಿಷ್ಟ ಆಗಿದ್ದು ಒಂದು ಫೀಚರ್ಸು, ದಟ್ ಇಸ್ ಕಾಲ್ಡ್ ಚಾಟ್ ಫಿಲ್ಟರ್ ಅಂತ ಹೇಳಿ. ಸೊ ಯೂಶ್ವಲಿ ಏನಾಗುತ್ತೆ, ನಾವು ವಾಟ್ಸಪ್ ಓಪನ್ ಮಾಡಿದ ತಕ್ಷಣ ಸುಮಾರು ಇವಾಗ ಹೊಸದಾಗಿ ಅವ್ರ ಅಪ್ಡೇಟ್ ಪ್ರಕಾರ ಇಂಟರ್ಫೇಸ್ ಎಲ್ಲ ಚೇಂಜ್ ಆಗಿದೆ. ಬಟ್ ಆದರೂ ಕೂಡ ನೀವು ಸುಮಾರು ಮೆಸೇಜ್ಗಳನ್ನು ರೀಡ್ ಮಾಡಬೇಕು ಅಂತ ಹೇಳಿದ್ರೆ ಸ್ಕ್ರಾಲ್ ಮಾಡಬೇಕಾಗಿ ಬರುತ್ತೆ. ಅದನ್ನು ಕೂಡ ಅವಾಯ್ಡ್ ಮಾಡ್ಬೋದು ಇನ್ಮೇಲೆ. ಸೊ ಅವರು ಕೂಡ ಒಂದು 3 ಟ್ಯಾಬ್ಸ್ ಮುಖಾಂತರ ಚಾಟ್ ಫಿಲ್ಟರ್ಸ್ಗಳನ್ನು ಇಂಟರ್ಫೇಸನ್ನು ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ. ಇದ್ರ ಮುಖಾಂತರ ನಿಮಗೆ ಅನ್ರೀಡ್ ಮೆಸೇಜಸ್ಗಳನ್ನು ಈಸಿಯಾಗಿ ಓದ್ಬೋದು, ಗ್ರೂಪ್ಸ್ಗಳ ಮೆಸೇಜನ್ನು ನೀವು ಈಸಿಯಾಗಿ ಫಿಲ್ಟರ್ ಮಾಡ್ಬೋದು. ಇಟ್ಸ್ ಸಿಮಿಲರ್ ಲೈಕ್ ಅ ಫಿಲ್ಟರ್ ಥರ ಒಂದು ವರ್ಕೌಟ್ ಆಗುತ್ತೆ. ಸೊ ಎಷ್ಟಾಗುತ್ತೋ ಅಷ್ಟು ವಾಟ್ಸಪ್ ಇಸ್ ಆಲ್ಸೋ ಹೆಲ್ಪಿಂಗ್ ಅಸ್ ಟು ಮೇಕ್ ಇಟ್ ಯೂಸರ್ ಫ್ರೆಂಡ್ಲಿ. ಸೊ ಇದೇ ಥರ ಸುಮಾರು ವಾಟ್ಸಪ್ಗಳ ಅಪ್ಡೇಟ್ ಜೊತೆಗೆ ನಾನು ಬರ್ತೀನಿ. ತಪ್ಪದೆ ರೇಡಿಯೋ ಸಿಟಿ ಕನ್ನಡ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ದಿಸ್ ಇಸ್ ಸುದಿ ಆ್ಯಂಡ್ ಯು ಆರ್ ವಾಚಿಂಗ್ ಟೆಕ್ ಟ್ರೆಂಡ್ಸ್.